ವೀಕ್ಷಕರೇ, ವೃಷಭ ರಾಶಿಯವರಿಗೆ ಮುಂದಿನ ಜೂನ್ ತಿಂಗಳಲ್ಲಿ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ವೃಷಭ ರಾಶಿಯಲ್ಲಿ ಗುರು ಇರೋದ್ರಿಂದ ಏನಾಗುತ್ತೆ, ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಜನ್ಮ ಗುರು ನರೋ ದುಃಖಂ ಅಂತ ಹೇಳಿ. ಆದ್ರೆ ಗುರು ಲಗ್ನದಲ್ಲೇ ಇದ್ದು ಅಥವಾ ರಾಶಿಯಲ್ಲೇ ಇದ್ದು ಸಪ್ತಮವನ್ನ ನೋಡೋದ್ರಿಂದ ಯಾರಿಗೆಲ್ಲ ವೃಷಭ ರಾಶಿಯವರಿಗೆ ಮದುವೆ ಆಗ್ತಿಲ್ಲಪ್ಪ, ಅಥವಾ ಮದುವೆ ಕಾರ್ಯಗಳು ನಡೀತಾ ಇಲ್ಲ, ಅಥವಾ ಮನೆ ಕೆಲಸ ಕಾರ್ಯಗಳು ನಡೀತಾ ಇಲ್ಲ, ಏನೋ ಒಂದು ಮನೆ ಮಾಡ್ಬೇಕು ಅನ್ಕೋತಾ ಇದೀನಿ, ಅದೆಲ್ಲ ಆಗ್ತಿಲ್ಲ ಅನ್ನೋರ್ಗೆ ಖಂಡಿತ ಈ ಒಂದು ತಿಂಗಳಲ್ಲಿ ಕೈಗೂಡುವಂತಹ ಚಾನ್ಸಸ್ ತುಂಬಾ ಇದೆ. ಅದೇ ರೀತಿ ವೃಷಭ ರಾಶಿಯವರಿಗೆ 11ನೇ ಮನೆಯ ಅಧಿಪತಿಯಾದಂತಹ ಗುರು ಕೂಡ ಲಗ್ನದಲ್ಲೇ ಇರೋದ್ರಿಂದ ನಿಮಗೆ ಶುಭ ಫಲಗಳನ್ನೇ ನೋಡುವಂತಹ ಒಂದು ಯೋಗ ಈ ಒಂದು ಜೂನ್ ತಿಂಗಳಲ್ಲಿ. ಯಾಕೆ ಅಂತ ಅಂದ್ರೆ 11ನೇ ಮನೆಯಲ್ಲಿ ಅಧಿಪತಿಯಾದಂತಹ ಶನಿ ನಿಮಗೆ ಲಾಭಾಂಶವನ್ನ ಕೊಡೋದ್ರಿಂದ, 10ನೇ ಮನೆ ಅಧಿಪತಿಯಾದಂತಹ ಶನಿ ಲಾಭಾಂಶದಲ್ಲಿ ಕುಳಿತಿರೋದ್ರಿಂದ ಯಾವ್ದಾರ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಧಿಕ ಹಣವನ್ನ ತಂದು ಕೊಡ್ತಾ ಹೋಗ್ತಾನೆ. ಅಂದ್ರೆ ದಿಢೀರಂತ ಯಾವ್ದಾರ ಕಾಂಟ್ರಾಕ್ಟ್ ಕೆಲಸಗಳನ್ನ ವಹಿಸ್ಕೊಳ್ಳುವಂಥದ್ದು, ಅಥವಾ ಹೊಸ ಕೆಲಸ ಕಾರ್ಯಗಳು ನಿಮಗೆ ಸೈನ್ ಮಾಡುವಂಥದ್ದು, ಅಥವಾ ಪ್ರಾಜೆಕ್ಟ್ಗಳು ಹೊಸ ರಿಪೋರ್ಟ್ಗಳಿಗೆ ಬಂದು ನಿಮ್ ಕೈಗೆ ಸೇರುವಂಥದ್ದು, ಅಥವಾ ಸಿನಿಮಾ ಇಂಡಸ್ಟ್ರಿ ಆದ್ರೆ ಹೊಸ ಮೂವಿಗಳಿಗೆ ಸೈನ್ ಗಳನ್ನ ಹಾಕ್ತಾ ಹೋಗ್ತಾರೆ. ಖಂಡಿತ ಒಂದು ವೃಷಭ ರಾಶಿಯವರಿಗೆ ಶುಭ ಫಲಗಳನ್ನೇ ನೋಡ್ತಾ ಹೋಗ್ಬೋದು. ಆದ್ರೆ ರಾಶಿಯಲ್ಲಿಯೇ ಒಂದು ಗುರು ಇರೋದ್ರಿಂದ ಸ್ವಲ್ಪ ಹೆಲ್ತ್ ಬಗ್ಗೆ ಒಂಚೂರು ಗಮನ ಇರ್ಲಿ. ಯಾಕೆ ಅಂದ್ರೆ ನರಗಳಲ್ಲಿ ಸ್ವಲ್ಪ ನೋವುಗಳನ್ನ ಕೊಡುವಂತಾನೆ ಗುರು. ಜೊತೆಗೆ ಸ್ವಲ್ಪ ಮೈಗ್ರೇನ್ ಇರ್ಬೋದು, ಮತ್ತೆ ಮಂಡಿ ನೋವುಗಳು ಇರ್ಬೋದು, ಇಂಥವನ್ನೆಲ್ಲ ನಿಮಗೆ ಅಧಿಕಾಂಶವನ್ನ ಮಾಡುವಂಥದ್ದೇ ಈ ಒಂದು ವೃಷಭ ರಾಶಿಯವರಿಗೆ. ಜೊತೆಗೆ ವೃಷಭ ರಾಶಿಯಲ್ಲಿ ಶನಿ ಅಲ್ಲೇ ಕುಳಿತಿರೋದ್ರಿಂದ ಏನಾಗುತ್ತೆ, ಈಗ ರಾಹು ಕೂಡ ಬಿಟ್ಟೋಗ್ತಾ ಇದ್ದಾನೆ. 11ನೇ ಮನೆ ಅಧಿಪತಿಯಾದಂತಹ ನಿಮಗೆ ರಾಹು 10ನೇ ಮನೆಗೆ ಬರೋದ್ರಿಂದ ಅಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ನಿಮಗೆ ಫಾರಿನ್ಗೆ ಹೋಗುವಂತಹ ಯೋಗಗಳಾಗ್ಬೋದು, ಅಥವಾ ಇರುವಂತ ಕೆಲಸವನ್ನ ಬಿಟ್ಟು ಮತ್ತೊಂದು ಕೆಲಸದ ಕಡೆ ಸೈನ್ ಹಾಕುವಂಥದ್ದು, ಅಥವಾ ಹುಡುಕುವಂಥದ್ದು, ಅಥವಾ ಫಾರಿನ್ಗೆ ಹೋಗುವಂತಹ ಒಂದು ಹೊಸ ಜಾಬ್ಗಳು, ಪ್ರಾಜೆಕ್ಟ್ ರಿಪೋರ್ಟ್ಗಳು ನಿಮ್ಗೆ ಕೈಗೆ ಬಂದು ಸೇರ್ಬೋದು. ಈಗ ಯಾರೋ ಒಂದು ಕಂಪನಿಯಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ ದಿಢೀರಂತೆ ನಿಮ್ಗೆ ಯಾವ್ದಾರ ಒಂದು ಫಾರಿನ್ ಕಂಪನಿ ಆಫರ್ ಬಂದ್ಬಿಡುವಂಥದ್ದೆಲ್ಲ ಆಗ್ಬಿಡತ್ತೆ ಈ ವೃಷಭ ರಾಶಿಯವರಿಗೆ. ಹಂಗಾಗಿ ವೃಷಭ ರಾಶಿಯವರಿಗೆ ಸ್ವಲ್ಪ ಶುಭ ಫಲಗಳನ್ನೇ ನೋಡ್ತಾ ಹೋಗ್ಬೋದು. ಆದ್ರೆ 3ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಫ್ರೆಂಡ್ ಸರ್ಕಲ್ ಇಂದ ಕೇರ್ಫುಲ್ ಆಗಿರಿ. ಮಕ್ಳು ಓದ್ತಾ ಇದ್ರೆ PUC ಆಗಿರೋದು, ಅಂದ್ರೆ ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇರೋಂಥ ಮಕ್ಳುಗಳಿರ್ಬೋದು, ಹೈಯರ್ ಸ್ಟಡಿ ಮಾಡ್ತಿರುವಂತ ಮಕ್ಳುಗಳಾಗಿರ್ಬೋದು, ಎಲ್ಲೋ ಸ್ವಲ್ಪ ಕೆಟ್ಟ ಫ್ರೆಂಡ್ಗಳ ಪರಿಚಯ ಆಗುವಂಥದ್ದು, ಅಥವಾ ಅವರ ಬ್ಯಾಡ್ ಹ್ಯಾಬಿಟ್ಸ್ ಗಳಿಗೆ ಏನೋ ಆಗಲ್ಲ ಕಣೋ, ನೀನು ಒಂದ್ ಸ್ವಲ್ಪ ಅದನ್ನ ಅಂದ್ರೆ ಆ ಒಂದು ವ್ಯಸನಿಗಳಿಗೆ ನೀನು ಅದನ್ನ ಅಭ್ಯಾಸ ಮಾಡಿ ನೋಡು, ಆ ತರದೆಲ್ಲ ಒಂದು ಆಗುವಂತಹ ಒಂದು ಚಾನ್ಸಸ್ ಉಂಟು. ಯಾಕೆಂದ್ರೆ 3ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಯಾರೋ ಫ್ರೆಂಡ್ಸ್ಗಳು ಸರಿ ಇಲ್ಲದೆ ಇರೋಂಥರು, ಅಥವಾ ಯಾವ್ದಾದ್ರು ರೌಡಿಸಮ್ ಶೀಟ್ಸ್ ಅಲ್ಲಿ ಇರುವಂತಹ ಫ್ರೆಂಡ್ಸ್ಗಳು, ಈ ತರ ಅಗ್ರೆಸಿವ್ನೆಸ್ ಇರುವಂತಹ ಫ್ರೆಂಡ್ಸ್ಗಳು ಯಾರಾದ್ರೂ ನಿಮಗೆ ಸ್ನೇಹಿತರಾಗಿ ಬರುವ ಚಾನ್ಸಸ್ ಇರೋದ್ರಿಂದ ನಿಮ್ಮ ಮನೆಯ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಇರಲಿ, ಅವರ ಒಂದು ನಡವಳಿಕೆಯ ಬಗ್ಗೆ ಗಮನ ಇರಲಿ. ನೋಡಿ, ತುಂಬಾ ಜನ ಏನ್ ಮಾಡ್ತಾ ಇದ್ದೀರಿ ಇವತ್ತು ಅಂತ ಅಂದ್ರೆ, ಎಲ್ರು ಮಕ್ಕಳು ಏನೋ ಮಾಡ್ತಿರ್ತಾರೆ, ನಿಮ್ ಪಾಡಿ ನೀವು ಕುಳಿತಿರ್ತೀರಿ, ನಿಮ್ ಪಾಡಿ ನೀವು ಟಿವಿ ನೋಡ್ತಾ ಇರ್ತೀರಿ, ಅಥವಾ ನಿಮ್ ಪಾಡಿ ನೀವು ಅಡಿಗೆ ಮಾಡೋದು, ಅಥವಾ ನಿಮ್ ಕೆಲಸ ಕಾರ್ಯಗಳಲ್ಲಿ ಮುಂದುವರೆದು. ಯಾಕಂದ್ರೆ ಇವತ್ತು ಬೆಂಗಳೂರಂತಹ ಒಂದು ಸಿಲಿಕಾನ್ ಸಿಟಿಲಿ ನಾವು ಇದ್ದಾಗ ಏನಾಗುತ್ತೆ, ಗಂಡ ಹೆಂಡತಿ ಇಬ್ರು ದುಡಿಬೇಕಾಗತ್ತೆ. ಮೋಸ್ಟ್ ಆಫ್ ಆಲ್ ಇಬ್ರು ಬ್ಯುಸಿ ಆಗಿರೋದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ಇವತ್ತು ಆಟಿಕೆಯಾಗಿ ಕೊಡ್ತಾ ಇರೋದ ನಾವು ಮೊಬೈಲ್ ಆಗಿ. ಈ ಮೊಬೈಲ್ಗಳಲ್ಲಿ ಮಕ್ಕಳುಗಳು ಯಾವ ತರ ಯೂಸ್ ಮಾಡ್ತಾ ಇದ್ದಾರೆ, ಅಲ್ಲಿ ಬೇರೆ ತರ ಗೇಮ್ಗಳು ಆಡ್ತಾ ಇದಾರೆ, ಅಥವಾ ದುರಭ್ಯಾಸಗಳಿಗೆ ಒಳಗಾಗ್ತಾ ಇದಾರ, ಇದೆಲ್ಲವೂ ಕೂಡ ಇವತ್ತು ನಮ್ದು ಎಷ್ಟು ಬೆಳೀತಾ ಹೋಗ್ತಿದೆಯೋ ಟೆಕ್ನಾಲಜಿ, ಅಷ್ಟೇ ಮಕ್ಕಳ ಆರೋಗ್ಯದಲ್ಲೂ ಕೂಡ ತುಂಬಾ ಪರಿಣಾಮಗಳನ್ನ ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಮಕ್ಕಳ ಮೇಲೆ ಆಗುವಂತಹ ಇದು ದುಷ್ಪರಿಣಾಮಗಳಿಗೆ ಮಿತಿನೇ ಇಲ್ಲ ಅನ್ನೋ ತರ ಆಗಿದೆ. ಸಣ್ಣ ಮಕ್ಕಳಿಂದನೂ ಹಿಡಿದು ದೊಡ್ಡ ಮಕ್ಕಳವರೆಗೂ ಕೂಡ ಈ ಒಂದು ಮೊಬೈಲ್ ಆಕ್ಟಿವಿಟೀಸ್ ನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಮಕ್ಕಳು ಹತ್ತಿದ ಕೂಡ ನಾವು ಕೊಡೋದ ಕೈಗೆ ಮೊಬೈಲು ತಗೊಳಪ್ಪ ಹಿಡ್ಕೊ ಮೊಬೈಲ್ ಅಂತ ಹೇಳಿ. ಯಾಕಂದ್ರೆ ಮೊದ್ಲು ಮಕ್ಕಳಿಗೆ ಆಟ ಸಾಮಾನುಗಳೇನು ಅನ್ನೋದು ಆಟಿಕೆಗಳನ್ನಾಗಿ ನೋಡ್ತಾ ಇರೋಂತೂ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಮೊಬೈಲೇ ಆಟಿಕೆ ಆಗೋಗಿದೆ. ಸೊ ಅಂತಹ ಒಂದು ಮೊಬೈಲ್ ಅಲ್ಲಿ ಇವತ್ತು ಮಕ್ಕಳುಗಳು ದುರಭ್ಯಾಸಗಳಿಗೆ ಒಳಗಾಗುವಂಥದ್ದು, ಅಥವಾ ಯಾವ್ದಾರ ಒಂದು ಗೇಮು ಹಾಡಿ ಹಣವನ್ನ ಕಳ್ಕೊಳ್ಳುವಂಥದ್ದು, ಬೆಡ್ಡಿಂಗ್ಗಳಿಗೆ ಬೀಳುವಂಥದ್ದು ಕೆಲಸ ಕಾರ್ಯಗಳಲ್ಲಿ ಈ ಮಕ್ಕಳು ಮುಳುಗೋದ್ರಿಂದ ದಯವಿಟ್ಟು ಮಕ್ಕಳ ಒಂದು ನಡವಳಿಕೆಯ ಬಗ್ಗೆ, ಚಟುವಟಿಕೆಗಳ ಬಗ್ಗೆ ಗಮನವಿರ್ಲಿ ವೀಕ್ಷಕರೇ. ಯಾಕೆಂದ್ರೆ 3ನೇ ಮನೆ ಪರಾಕ್ರಮ ಸ್ಥಾನವಾಗಿರೋದ್ರಿಂದ ಅದು ಸ್ನೇಹಿತರ ಒಂದು ಪ್ಲೇಸ್ ಕೂಡ ಆಗಿರೋದ್ರಿಂದ ಅಲ್ಲಿ ಯಾವಾಗ್ಲೂ ಕುಜ ಅಥವಾ ಶನಿ ಇಂಥ ಪಾಪಗ್ರಹಗಳು ಕುಳಿತಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಬಿಹೇವಿಯರ್ ಸರಿ ಇಲ್ದಿರುವಂತಹ ಒಂದು ಸ್ನೇಹಿತರುಗಳು ಪರಿಚಯ ಆಗುವಂತಹ ಸಂಭಾವನೆ. ಅಂದ್ರೆ ಒಳ್ಳೆ ಮಕ್ಕಳಿಗೆ ನೋಡಿ, ಎಷ್ಟೋ ಒಂದು ಒಳ್ಳೆ ಆಪಲ್ಗಳ ಮಧ್ಯೆ ಒಂದು ಕೆಟ್ಟ ಆಪಲ್ ಇಟ್ಬಿಟ್ರೆ ವಿತಿನ್ 1 or 2 days ಒಳಗಡೆ ಎಲ್ಲಾ ಆಪಲ್ಗಳನ್ನು ಕೆಡ್ಸ್ಬಿಡುತ್ತೆ. ಅದೇ ತರ ದುರಭ್ಯಾಸಗಳಿಗೆ ಒಳಗಾದಂತಹ ಈ ಮಕ್ಕಳುಗಳು ಎಲ್ಲೋ ಒಳ್ಳೆ ಮಕ್ಕಳುಗಳನ್ನು ಕೂಡ
ಸರಿದಾರಿಯಿಂದ ಅಡ್ಡ ದಾರಿಗೆ ಎಳೆಯುವಂತ ಪರಿಸ್ಥಿತಿ ಬರೋದ್ರಿಂದ ವೃಷಭ ರಾಶಿಯವರು ಸ್ವಲ್ಪ ಮಕ್ಕಳ ಬಗ್ಗೆ ಗಮನ ಕೊಡಿ. ಅದನ್ನ ಬಿಟ್ರೆ ಎಲ್ಲ ಶುಭ ಕಾರ್ಯಗಳನ್ನ ನೋಡ್ತಾ ಹೋಗ್ತೀರಿ. ಜೊತೆಗೆ 11ನೇ ಮನೆ ಅಧಿಪತಿಯಾದಂತಹ ರಾಹು ಸ್ವಲ್ಪ 10ನೇ ಮನೆಗೆ ಬರೋದ್ರಿಂದ ಸ್ವಲ್ಪ ಹಣದ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ವ್ಯಾಪಾರ ವ್ಯವಹಾರ ಮಾಡಿರೋಂಥವ್ರು ದೊಡ್ಡ ದೊಡ್ಡ ಬಿಸ್ನೆಸ್ ಗಳಿಗೆ ಕೈ ಹಾಕೋಕ್ಕಿಂತ ಮುಂಚೆ ಕೇರ್ಫುಲ್ ಆಗಿರ್ಲಿ. ಯಾಕೆ ಅಂತ ಅಂದ್ರೆ ಇವತ್ತು ಎಷ್ಟೋ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳು ತುಂಬಾ ಜನಗಳಿಗಿರುತ್ತೆ. ನಾನು ಇಂತಿಂತ ಇನ್ವೆಸ್ಟ್ಮೆಂಟ್ ಹಾಕಿದ್ರೆ ನಾನು ಒಳ್ಳೆ ಲಾಭಾಂಶವನ್ನು ನೋಡುವಂಥದ್ದು. ಖಂಡಿತ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ ಹಣಗಳನ್ನ ಹೂಡಿಕೆ ವಿಚಾರದಲ್ಲೂ ಕೂಡ ವೃಷಭ ರಾಶಿಯವರು ಗಮನವನ್ನ ಇಡಬೇಕಾಗತ್ತೆ. ಇದ್ರ ಜೊತೆಗೆ ವೃಷಭ ರಾಶಿಯವರಿಗೆ ನಾನು ಹೇಳಿದೆ, ಲಗ್ನದಲ್ಲೇ ಗುರುವಿನಿಂದ ಮದುವೆ ಕಾರ್ಯಗಳು ನಿಮ್ಮ ಮನೇಲಿ ನಡೆಯುವಂಥದ್ದು ಅಥವಾ ಹೊಸ ಹೊಸ ಬಿಸ್ನೆಸ್ ಗಳಿಗೆ ಕೈ ಹಾಕುವಂಥದ್ದನ್ನು ಕೂಡ ವೃಷಭ ರಾಶಿಯವರು ಮಾಡ್ತಾ ಹೋಗ್ಬೋದು. ಜೂನ್ ತಿಂಗಳಲ್ಲಿ ಅವರು 70% ಒಂದು ಉತ್ತಮ ಫಲಿತಾಂಶಗಳನ್ನೇ ನೋಡುವಂತಹ ಒಂದು ರಾಶಿ ವೃಷಭ ರಾಶಿ ಆಗಿರುತ್ತೆ. ಹಾಗೆ ವೀಕ್ಷಕರೇ, ವೃಷಭ ರಾಶಿಯವರಿಗೆ 10ನೇ ಮನೆ ರಾಹು ಆದ್ರೆ 5ನೇ ಮನೆಗೆ ಕೇತು ಬರ್ತಾನೆ. ಸೊ ಪಂಚಮಾಧಿಪತಿಯಾಗಿ ಕೇತು ಕುಳಿತುಕೊಳ್ಳೋದ್ರಿಂದ ಏನಾಗುತ್ತೆ, ಸಣ್ಣ ಸಣ್ಣ ಮಕ್ಕಳುಗಳಿಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಆಗ್ತಾನೆ ಅಂಬೆಗಾಲು ಇಡುವಂತಹ ಮಕ್ಕಳುಗಳಿರ್ಬೋದು, ಆಗ ತಾನೇ ಹೆಜ್ಜೆ ಆಗ್ತಿರೋಂಥ ಪುಟ್ಟ ಪುಟ್ಟ ಮಕ್ಕಳುಗಳು ಎಲ್ಲರೂ ಜಾರಿ ಬೀಳುವಂತ ಚಾನ್ಸಸ್ ತುಂಬಾ ಇರ್ತದೆ. ಜೊತೆಗೆ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಹೆಚ್ಚು ಗಮನವನ್ನ ಕೊಡ್ತಾ ಬನ್ನಿ. ಪಂಚಮದಲ್ಲಿ ಕೇತು ಇರ್ಬೇಕಾದ್ರೆ ಏನಾಗತ್ತೆ, ಸ್ವಲ್ಪ ಧರ್ಮಕ್ಕೆ ಸಂಬಂಧಪಟ್ಟಂತಹ ಯಾವ್ದಾರ ದೇವಸ್ಥಾನಗಳಿಗೆ ಹೋಗಿ ಬರುವಂತದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರುವಂತಹ ಒಂದು ಕಾರ್ಯಗಳನ್ನ ಮಾಡ್ತಾ ಹೋಗ್ತೀರಿ. ಯಾಕೆಂದ್ರೆ ಪಂಚಮದಲ್ಲಿ ಕೇತು ಇದ್ದಾಗ ಬ್ಯಾಲೆನ್ಸಿಗೆ ಏನಾರ ನಿಮ್ದು ಇದ್ರೆ, ಅಂದ್ರೆ ನಾನು ಇಂಥದ್ದು ಅರ್ಕೆ ಕೊಡ್ಬೇಕಪ್ಪ ಅಥವಾ ನಾನು ಮನೆ ದೇವ್ರು ನೋಡ್ಬೇಕು, ಮನೆ ದೇವ್ರನ್ನ ನೋಡ್ಕೊಂಡು ಪೂಜೆ ಮಾಡ್ಕೊಂಡ್ ಬರ್ಬೇಕು ಅನ್ನೋರೆಲ್ಲ ಕೂಡ ಈ ಒಂದು ಜೂನ್ ತಿಂಗಳಲ್ಲಿ ಈ ಕೆಲಸ ಕಾರ್ಯಗಳನ್ನ ವೃಷಭ ರಾಶಿಯವರು ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು ಬಂದಾಗ ಏನಾಗುತ್ತೆ, ಧಾರ್ಮಿಕ ಕಾರ್ಯಗಳು ಮನೆಯಲ್ಲಿ ಹೆಚ್ಚು ನಡೀತಾ ಹೋಗುತ್ತೆ. ಅಥವಾ ಮನೇಲಿ ಯಾವ್ದಾರ ಪೂಜೆ, ಹವನ, ಹೋಮ ಇಂಥವುಗಳನ್ನ ನಡೆಸುವಂತಹ ಒಂದು ರಾಶಿ ವೃಷಭ ರಾಶಿಯವರಿಗಾಗಿರುತ್ತೆ. ಯಾಕೆಂದ್ರೆ ವೃಷಭ ರಾಶಿಯವರಿಗೆ 10ನೇ ಮನೆ ರಾಹು, 5ನೇ ಮನೆ ಕೇತು ಖಂಡಿತ ಶುಭ ಫಲಗಳನ್ನೇ ಕೊಡ್ತಾ ಹೋಗ್ತಾನೆ. ಯಾರಾದ್ರೂ ಫಾರಿನ್ ಆಫರ್ ಏನಾದ್ರು ಇಟ್ಕೊಂಡಿದ್ದೀರಪ್ಪ, ನಾನು ಹೋಗ್ಬೇಕು ಈ ವರ್ಷ ಫಾರಿನ್ಗೆ ಅಂದ್ರೆ ಖಂಡಿತ ಹೋಗ್ತೀರಿ. ಅದು ವೃಷಭ ಲಗ್ನದವರೇ ಆಗಿರ್ಬೋದು, ವೃಷಭ ರಾಶಿಯವರೇ ಆಗಿರ್ಬೋದು. ಈ ವರ್ಷ ಒಂದು ವಿದೇಶ ಪ್ರಯಾಣ ಮಾಡುವಂತಹ ಒಂದು ಯೋಗ ಖಂಡಿತ ಇದೆ. ಅದೇ ರೀತಿ ವೃಷಭ ರಾಶಿಯವರಿಗೆ ಧರ್ಮ ಕರ್ಮಾಧಿಪತಿಯಾದಂತಹ ಶನಿ ಅಂದ್ರೆ ಕರ್ಮಾಧಿಪತಿಯಾದಂತಹ ಶನಿ 11ರಲ್ಲಿದ್ರೆ, ಧರ್ಮಾಧಿಪತಿಯಾದಂತಹ ಗುರು ಲಗ್ನವನ್ನ ನೋಡೋದ್ರಿಂದ, ಅಂದ್ರೆ ನಿಮ್ಮ ರಾಶಿಯನ್ನ ನೋಡೋದ್ರಿಂದ ಖಂಡಿತ ಶುಭ ಕಾರ್ಯಗಳು ಈ ಒಂದು ತಿಂಗಳಲ್ಲಿ ಅಥವಾ ಈ ವರ್ಷದಲ್ಲಿ ನಡೆಯುವಂತಹ ಒಂದು ಸೂಚನೆ ವೃಷಭ ರಾಶಿಗೆ ಇರುತ್ತದೆ. ಆಮೇಲೆ ಹೂಡಿಕೆ ವಿಚಾರದಲ್ಲೂ ಕೂಡ ವೃಷಭ ರಾಶಿಯವರು ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಖಂಡಿತ ಹಿಂದೆ ಏನಾದ್ರು ಹೂಡಿಕೆ ಮಾಡಿದ್ರೆ ಈ ಒಂದು ತಿಂಗಳಲ್ಲಿ ಅಥವಾ ಈ ವರ್ಷದಲ್ಲಿ ತುಂಬಾ ಮಾಸ ಫಲಗಳಲ್ಲಿರ್ಬೋದು ಅಥವಾ ವರ್ಷ ಫಲಗಳಿರ್ಬೋದು, ವೃಷಭ ರಾಶಿಯವರಿಗೆ ಅಧಿಕ ಲಾಭಾಂಶವನ್ನ ತಂದು ಕೊಡುವಂತದ್ದು ಮಾಡ್ತಾ ಹೋಗುತ್ತೆ ವೃಷಭ ರಾಶಿಯವರಿಗೆ.